KCET ವಿದ್ಯಾರ್ಥಿಗಳು ಇವತ್ತೇ ಈ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ KCET ವಿದ್ಯಾರ್ಥಿಗಳಿಗೇ ಒಂದು ಮಹತ್ವದ ಮಾಹಿತಿ ಆದರೆ ಇರ್ತಕ್ಕಂಥದ್ದು. ಅದು ಏನಂತಂದರೆ ನೋಡಿ, ಈಗ ವಿದ್ಯಾರ್ಥಿಗಳು ನೀವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಆದರೆ SC ಕ್ಯಾಟಗರಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗ್ತಿಲ್ಲ. ಬಿಕಾಸ್ ಅಲ್ಲಿ RD ನಂಬರ್ ವ್ಯಾಲಿಡ್ ಇಲ್ಲ ಅಂತ ಹೇಳಿ ತೋರಿಸಿರುತ್ತೆ. ಓಕೆನಾ? ಸೊ ಒಂದು ಮಾಹಿತಿ ಸಂದೇಶದ ಮೂಲಕ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿರುತ್ತೆ ಅಂತಂದರೆ, ಸೊ ಈಗ SC ಒಳ ಮೀಸಲಾತಿ ಅಂತ ಹೇಳಿ ಹೊಸದಾಗಿ ಇದೀಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಆ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿರುತ್ತೆ ಅಂತಂದರೆ, ಹತ್ತಿರದ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ SC ಒಳ ಮೀಸಲಾತಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸಿದ 15ರಿಂದ 20 ದಿನದ ಒಳಗಡೆ ಸೊ ನಿಮಗೆ ಹೊಸದಾಗಿ ಫಾರ್ಮನ್ನು ನೀಡಲಾಗುತ್ತೆ. ಸೊ ಆದರೆ ಅದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸುವಾಗ ಹೊಸ RD ನಂಬರು ಸಹ ಸಿಗುತ್ತೆ. ಆ ಒಂದು RD ನಂಬರನ್ನು ನೀವು ಸೇಮ್ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳಿ. ಸೊ KA ಅಫಿಷಿಯಲ್ ವೆಬ್ಬಲ್ಲಿ ಲಿಂಕ್ ಇರುತ್ತೆ. ಓಕೆನಾ? ಸೊ ಈ ಹಿಂದೆ ಬಳಕೆ ಮಾಡಿದ್ರಲ್ಲ ಅದೇ ಒಂದು ಲಿಂಕಲ್ಲಿ ಹೋಗಿ ಎಡಿಟ್ ಮಾಡಿಕೊಂಡು ಈ ಹೊಸದಾಗಿ ಬಂದಿರತಕ್ಕಂಥ ನಂಬರನ್ನು ಎಂಟರ್ ಮಾಡಿ ಹೊಸದಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ SC ವಿದ್ಯಾರ್ಥಿಗಳು. ಸೊ ಈ ರೀತಿ. ಸೊ ಇದಾಗಿಯೂ ಮತ್ತೆ ನಿಮಗೆ ಇದೇ ರೀತಿ ಪ್ರಾಬ್ಲಮ್ ಇದ್ದರೆ ನೀವು KA ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಈ ರೀತಿ ಇರುತ್ತೆ ಪ್ರೋಸೆಸ್ಗಳು. ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ಪ್ರಶ್ನೆಯನ್ನು ಮಾಡಿ. ಓಕೆನಾ? ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಪ್ರಶ್ನೆಯನ್ನು ಕೇಳಿ. ಆದಷ್ಟು ಬೇಗ ಅಥವಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆನಾ? ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.